ನಾನಿಲ್ಲಿ ಒಂದು ದೊಡ್ಡ ಸೈಜ್ ಪಾಂಪ್ಲೆಟ್ ತಗೊಂಡಿದ್ದೇನೆ. ಒಳ್ಳೆ ರೀತಿ ಕ್ಲೀನ್ ಆಯಿತು. ಒಳ್ಳೆ ಕ್ಲೀನ್ ಆಯಿತು. ಲೈನ್ಸ್ ಹಾಕೋಣ. ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. 4 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೇನೆ. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು 2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಅರಶಿನ ಅರ್ಧ ಟೀ ಸ್ಪೂನು, ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕ್ಕೊಳ್ತೇನೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು. ಆನಂತರ ಸ್ವಲ್ಪ ಈರುಳ್ಳಿ ಮತ್ತೆ ಸ್ವಲ್ಪ ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ಕೊಳ್ತೇನೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉಂಟು. ಅದರೊಟ್ಟಿಗೆ ಒಗ್ಗರಣೆ ಸೊಪ್ಪು, ಕರಿ ಲೀವ್ಸ್ 4-5 ಕಡ್ಡಿ, ಅದನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೊಂಡೆ ಒಗ್ಗರಣೆ ಸೊಪ್ಪನ್ನು. ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಮಸಾಲ ಸುಡಬಾರ್ದು, ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೇನೆ. ಸ್ವಲ್ಪ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳುವ ಮಸಾಲವನ್ನು. ಕಾಲು ಕಪ್ನಷ್ಟು ಹುಣಸೆ ರಸ, ಟ್ಯಾಮ್ರಿನ್ ಜ್ಯೂಸ್ ಹಾಕೊಳ್ತೇನೆ. ಆನಂತರ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತೆ ಹುಳಿ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಪಾಂಪ್ಲೆಟ್ ಮೀನನ್ನು ಹಾಕ್ಕೊಳ್ತೇನೆ. ಫ್ಲೇಮನ್ನು ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡಿದ್ದೇನೆ. ಮಸಾಲವನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೀನಿಗೆ. ಬೇಕಂದ್ರೆ ಸ್ವಲ್ಪ ವಾಟರ್, ನೀರು ಹಾಕೊಳ್ಬೋದು. ಮೀನು ಬೇಯಲಿಕ್ಕೆ ನೋಡಿಕೊಂಡು ಸ್ವಲ್ಪ ವಾಟರ್ ಹಾಕೊಳ್ತೇನೆ. ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ಈಗ ನಾವು ಮೀನನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ ಮೀಡಿಯಂ ಫ್ಲೇಮಲ್ಲಿ. ನಿಧಾನಕ್ಕೆ ಮೀನನ್ನು ತಿದ್ದಿಸಿ ಹಾಕುವ, ಕ್ಲಿಕ್ ಮಾಡಿ. ಬೇಯಲಿ. ಮೀನು 2 ಸೈಡ್ ಸಹ ಬೆಂದಿದೆ, ನೀವಿಲ್ಲಿ ನೋಡ್ಬೋದು. ನೀರು ಆಲ್ಮೋಸ್ಟ್ ಡ್ರೈ ಆಗಿದೆ. ಕಂಪ್ಲೀಟ್ ಡ್ರೈ ಮಾಡ್ಕೊಳ್ಬೇಕು ನಾವು. ನಿಧಾನಕ್ಕೆ ಮೀನನ್ನು ತಿರುಗಿಸುವ, ಈ ರೀತಿ ರೋಸ್ಟ್ ಮಾಡುವ.
ಸೂಪರ್ ಆದ ಪಾಂಪ್ರೆಟ್ ಫಿಶ್ ಫ್ರೈ ಮಸಾಲ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.